ನಮ್ ನರಸಿಂಹರಾಜ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ನೋಡಿ ನರಸಿಂಹರಾಜು ಅಂತ ನಾನು ಸಿರಾದಾಗಿದ್ದೀನಿ ರಂಗರಾಜ ನಮ್ಮ ನಂಟರ ಮನೆಗಿದ್ದೀನಿ. ನರಸಿಂಹಣ್ಣ ಹೇಳ್ರಿ ಎಲ್ಲಿದ್ಯಾ? ಸಿರಾ ಈಗ ಎಲೆಕ್ಷನ್ಗೆ ನೀನ್ ಯಾವ ಊರಿಗೆ ನಿಂತ್ಕಂತಿರೋದು? ನೀವ್ ಯಾರು ಹೇಳಿ? ಹಲೋ ಹೇಳ್ರಿ. ಎಲೆಕ್ಷನ್ಗೆ ನೀನ್ ಯಾವ ಊರಿಗೆ ನಿಂತ್ಕಂತಿರೋದು? ನಾನು ನಿಮ್ದು, ನೀವ್ ಯಾರು ಹೇಳಿ? ನಾನ್ ಯಾರು ಅನ್ನೋಕ್ಕಿಂತ ಮುಂಚೆ ನೀನ್ ಎಲ್ಲಿ ನಿಂತ್ಕಂತಿದ್ಯಾ ಹೇಳಲೇ. ಇದು ನಾವು ಬೂನಹಳ್ಳಿ ಪಂಚಾಯತಿ ನಿಂತ್ಕಂತೀಯಾ? ನೋಡೋ, ಫುಲ್ ಕ್ಯಾನ್ವಾಸ್ ಮಾಡ್ಬೇಕು, ಪಾಂಪ್ಲೆಟ್ ಎಲ್ಲ ಒಡಿಸ್ತೀನಿ. ಇಲ್ಲಿ ಎಲ್ಲಿದ್ದೀರ ನೀವು? ತಡೆಯಲ್ಲ, ಹೇಳಿ ಸರ್. ಕ್ಯಾನ್ವಾಸ್ ನೀನು ಫುಲ್ ಕ್ಯಾನ್ವಾಸ್ ಮಾಡ್ಬೇಕು. ಆಯ್ತು ಸ್ವಾಮಿ. ನಾವೇನೆ ಒಂದ್ 150 ಜನ ಹುಡುಗರು ಬರ್ತೀವಿ. ಆಯ್ತು ಸ್ವಾಮಿ. ಪಾಂಪ್ಲೆಟ್ ಎಲ್ಲ ಒಡ್ಸ್ಕೊಡ್ತೀನಿ. ಆಯ್ತು ಸ್ವಾಮಿ. ಎಲೆಕ್ಷನ್ ದುಡ್ಡು, ಊಟ, 3 ಹೊತ್ತು ಊಟ, ತಿಂಡಿ, ಕ್ಯಾನ್ವಾಸು, ಆಮೇಲೆ ಡೋಲ್ ಹೊಡೆಯೋರ್ಗೆ ಲಾಸ್ಟ್ ಬೂತಿನ ಖರ್ಚೆಲ್ಲ ನಂದೇ. ಎಷ್ಟನ ಆಗ್ಲಿ ನೋಡೋ, ನಾನ್ ಕೈಯಿಂದ 350 ರೂಪಾಯಿ ಕೊಡ್ತೀನಿ. 350 ರೂಪಾಯಿ ₹1 ಮಿಗಿಸ್ಕೊಂಬಿಡ, ಎಲ್ಲ ಖರ್ಚು ಮಾಡ್ಬಿಡು. ನೀನ್ ಎಲೆಕ್ಷನ್ ಗೆಲ್ಬೇಕಷ್ಟೇ. ಯಾವ ಉಚ್ಚಾಸ್ಪತ್ರೆ ತಪ್ಪಿಸ್ಕೊಂಡ್ ಹೇಳಿ. 350 ಎಷ್ಟು? 350 ರೂಪಾಯಿ ಕೊಡ್ತೀನಿ. ಫುಲ್ ₹1 ಮಡಿಕೊಂಬೇಡ. 350 ರೂಪಾಯಿ ₹1 ಮಾಡಿಕೊಂಡು ಖರ್ಚು ಮಾಡೋದು. ಎಲ್ಲ ಖರ್ಚು ಮಾಡಿ ನೀನ್ ಗೆಲ್ಬೇಕಷ್ಟೇ. ಎಷ್ಟು ಕೊಡ್ತೀರಾ? 350 ಸಾಕಾಗಲ್ವಾ? 350 ಇನ್ನ ಮಾಡ್ತಿದ್ರೆ ನೋಡಿ, ಗ್ಯಾಪ್ ಹೇಳಿ. 350 350 ಕೊಡ್ತೀನಿ. ₹1000 ಕೊಡ್ತೀನಿ. ಅಚ್ಚುಕಟ್ಟಾಗಿ ಕುಡಿದ್ಬಿಟ್ಟು ಊಟ ಮಾಡ್ಬಿಟ್ಟು ಮನೆಗೆ ಎಲ್ಲಾನ ಆಕ್ಸಿಡೆಂಟ್ ಆಗಿ ಸಾಯ್ದಂಗ್ ಹೋಗಿ ಮನೆ ಮನಿಕೊಂಬಿಡಿ. ನೀನು 350 ಕೊಡ್ಬೇಡ, ನನ್ ಗುಂಜು ಕೊಡ್ಬೇಡ, ಹೋಗಿ ಅಚ್ಚುಕಟ್ಟಾಗಿ ಸೇಫ್ಟಿ ಮನೆ ಮನಿಕೊಂಬಿಡು. ನೀನು ₹1000 ಕೊಡಿ ಬಂದೆ, ಹಾ ನನಗ್ ಕೊಡ್ಬೇಡ. 350 ತಡಿಯೋಣ ಒಂದ್ ನಿಮಿಷ, ನನಗ್ ಕೊಡ್ಬೇಡ. ಬಿಲ್ಲು ಆಗಲ್ವಲ್ಲ. 350 ಕೊಡ್ತೀರಾ? ಅಣ್ಣ ಒಂದ್ ನಿಮಿಷ ಹೇಳದ್, ನೀನ್ ₹1000 ಕೊಡ್ತೀನಿ ಅಂದಲ್ಲ, ನನಗ್ ಕೊಡ್ಬೇಡ. ₹1000 ಅವಳ ಯಾವಳಿಗ ನಂಬಿಸ್ಬಿಟ್ಟು ಮಗು ಉಡ್ಸ್ಬಿಟ್ಟು ಮೋಸ ಮಾಡಿ ಬಂದಿದ್ದೀರಲ್ಲ, ಅಲ್ಲಿಗೆ ಅವಳಿಗೆ ಕೊಡು. ಓಟ್ ಹಾಕ್ತಾರ ಮನೆ ನಮ್ಮ ಮನೆಗೆ ಹೋಗಿ ಬಿಡ್ತಾನೆ ನನ್ನ ಮಗ ಅಂತ. ನೀವ್ ಆ ಗುಂಪಿನಾಗ? ನಾವ್ ಆ ಗುಂಪ್ನವ್ರಲ್ಲ. ನೀವು ಸಹಿಸ್ಕಂತೀರಾ? ನೀವು ಲಲ್ಲಿ ಗುಂಪಿನಾಗಣ್ಣ? ಲಲ್ಲಿ ಗುಂಪ್ನವ್ರಲ್ಲ ಕಣಲ್ಲಿ. ಕೊಡುತ್ತ ನನ್ನ ಮಗನೇ, ನಿನ್ನ ಗುಂಜು. ನಿನ್ 360 ರೂಪಾಯಿ ಬೇಡ, 300 ರೂಪಾಯಿನೂ ಬೇಡ, ನೀನ್ ಮಾತಾಡೋದು ಬೇಡ. ನಿನ್ ಮಾತು 350 ರೂಪಾಯಿ ಕೊಟ್ಟು ₹1 ನಿಲ್ಲಿಸ್ಕೊಂಡೆ ಕ್ಯಾನ್ವಾಸ್ ಮಾಡೋಣ. ಮತ್ತೆ ನನಗೆ ₹1000 ಕೊಡ್ತೀನಿ ಅಂತ ಹೇಳ್ತೇನಲ್ಲೇ ನೀನು. ಲೈ ಮೊದ್ಲು ನನ್ನ ಮಗನೇ ಕುಡ್ದು ಮನೆ ತಗೋಗು ಅಚ್ಚುಕಟ್ಟಾಗಿ. ನನ್ 350 ಕೊಡೋದ್ ಬಿಟ್ಟು ಅಚ್ಚುಕಟ್ಟಾಗಿ ಮನೆ ಸೇರ್ಕ. ಈಗ ಬರ್ತಾ ದಾರಿಗೆ ಯಾರೋ ಒಬ್ಬ ಕುಡ್ದು ಆಕ್ಸಿಡೆಂಟ್ ಆಗಿ ಹೊರಗೋಗ್ಯವನೆ ಈ ಸಿರಾದ ಹತ್ರ. ನನ್ನ ಮಗನೇ, ನೀನು ಅಚ್ಚುಕಟ್ಟಾಗಿ ಬಿಲ್ಲು ಕೊಟ್ಬಿಟ್ಟು ಮನೆಗೆ ಹೋಗಿ ಸೇರ್ಕ. 350 ಬೇಡ, ಏನು ಲಲ್ಲಿ ಸುದ್ದಿ ಅಂತ ಹೇಳಿದ್ರೆ ಕೇರಳದ ಹೊಡ್ಬಿಡ್ತೀನಿ. ನಾನು ಶಾರ್ಟ್ ಎಲೆಕ್ಷನ್ ನಿಲ್ದ್ರೆ ಗುಂಜೊಂದೋತು. ಅವ್ ಅಕ್ಕಂಗೆ ಮೋಸ ಮಾಡಿದ್ಯಲ್ಲ ನೀನು, ಉದ್ಧಾರ ಆಗ್ತೀಯನಲ್ಲೇ. ಒಕ್ಕಗನ ಮೋಸ ಮಾಡ್ತೀನಿ, ಏನ ಮಾಡ್ತೀನಿ. ನೀನು 350 ರೂಪಾಯಿ ಕೊಡ್ತೀನಿ ಅಂದಾಗಲೇ ಗೊತ್ತಾದ್ ನೀನು ಎಂತ ಗುಜ್ರಿ ನನ್ನ ಮಗ ಅಂತಾನ. ಯಾಕ ನಿಮ್ಮ ಅಮ್ಮನ ನೀನು ಯಾವ್ದೋ ಲಲಿತ ಹೆಂಡ್ಲು ಕಾಸು ಹಾಸ್ಕೊತೀನಿ ನನ್ನ ಮಗ ನೀನು. ನಾನು 6 ರೂಪಾಯಿ ಹೋಗಿ ಅದನ್ನ ತಲೆ ಒಂದ್ ಸ್ವಲ್ಪ ನನಗೆ ಸರಿ ಇಲ್ಲ ಸರ್. ಇದು ಆಫ್ ಮಾಡಿ ನಾನು ಇದನ್ನ 6 ರೂಪಾಯಿ ಹೋದೆ, ಅದ್ರ ಕೆಳಗಡೆ ಒಂದು ತೂರಿ ಕೈ ತಗೊಂಡು ಆಫ್ ಆಗ್ತದೆ. ಕ್ಷಮಿಸಿ 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 ಕ್ಷಮಿಸಿ. 6 ರೂಪಾಯಿ ಹೋದೆ ಸರ್, ಅದ್ರ ಮಗ್ ಕೆಳಗಡೆ ರೆಡ್ ಕಲರ್ ತಗೊಂಡು ಕಟ್ ಅಂತ. ಅಲ್ಲ ಆಡ್ಗಳು ನಾವ್ ಹೇಳಿದೆಲ್ಲ ಒತ್ತಿದ್ರ ನಂಬರು? ಓದಿದ್ದೀನಿ ಸರ್. ಒತ್ತಿದ್ದೀರಾ? 1 2 3 4 6. ನಿಮ್ಗೆ ಯಾವ ಹಾಡು ಇಷ್ಟ ಆಗೈತೆ ಸರ್ ಅದ್ರೊಳಗೆ? ಜನನಿ ನಿನ್ನಿ ಮಗನಿವನು ಉಸಿಯಾಡುವನೇ, ಜನನಿ ನಿನ್ನಿ ಮಗನಿವನು ಉಸಿಯಾಡುವನೇ. ಅದು ಇಷ್ಟ ಆಯ್ತು. ಇನ್ಯಾವ ಇಷ್ಟ ಆಗ್ಲಿಲ್ಲ ನನಗೆ. ಹಲೋ, ಈಗ ತಿರ್ಗಾ ನೀವು ಮತ್ತೆ ಹೇಳಿ ಸರ್ ಯಾವ್ದಾದ್ರು. ಗುಡ್ತೈತೆ 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 ಗುಡ್ತೈತೆ, ರಾತ್ರಿ ಆಯ್ತು ಮಲಗೋಣ ಗುಡ್ತೈತೆ. ಆಗ ಅದು ಅಷ್ಟೇ ಸರ್. ಒಂದನ್ನು ಒತ್ತಿ, ಈ ವಾರ್ಡು ಬೇಕಾದಲ್ಲಿ ಒಂದನ್ನು ಒತ್ತಿ. ಹೌದಾ? ಈ ವಾರ್ಡು ಬೇಕಾದಲ್ಲಿ ಒಂದನ್ನು ಒತ್ತಿ. ನಾವೇ ಒತ್ತಬೇಕಾ ಸರ್? ಹೆಂಗನ ಮಾಡಿ. ಪಾಪ ನೀನಲ್ವಾ, ನಿನ್ಗೇನು ಗೊತ್ತಿಲ್ವಾ,
ಸಂಭ್ರಮ ಸಂಭ್ರಮ ಈ ಈ ಹಾಡು ಬೇಕಾದಲ್ಲಿ ಯಾರನ್ನು ಒತ್ತಿ. 6 ಹ್ಮ್ 6 ಒತ್ತೀವಿ ಸರ್. ಏನೇ ಇದು ಮುಕ್ಳಲ್ಲೆಲ್ಲ ಶಾಕು, ಸೂಪರ್ ಅಮ್ಮ ಬ್ರಹ್ಮಂದ್ರ ಪಿನ್ ಸೋಪು, ಏ ಬ್ಯೂಟಿ. ಈ ಹಾಡು ಬೇಕಾದಲ್ಲಿ 8 ಒತ್ತಿ. 8 ಆಯ್ತು ಸರ್. ತಾನನ ತನನ ಕುಣಿಸಿದೆ ಯೌವನ. ಈ ಹಾಡು ಬೇಕಾದಲ್ಲಿ 9 ಒತ್ತಿ. ಆಯ್ತು ಸರ್. ಏನು ವೈನ ಕಾಣಿಸ್ತೀಯ ರನ್ನನ್ನೋ. ಈ ಹಾಡು ಬೇಕಾದಲ್ಲಿ 103 ಒತ್ತಿ. ಉದ್ದು ಕಾಸಲ್ಲ ಎಲ್ಲ ನಂಬರ್ಗಳು, ಆ ಉದ್ದು ಕಾಸಲ್ಲ ನೋಡಿ ನಂಬರ್ಗಳೇ ಇಲ್ಲ. ಆಗ್ಲಿ ಆಗ್ಲಿ, ಹಂಗೆ ಹಂಗೆ ಮಾಡ್ಕೊಂಡು ಹೋಗಿ. ಆಯ್ತು ಸರ್. ಆಯ್ತು ಆಯ್ತು ಆಯ್ತಾ? ಆಯ್ತು ಸರ್. ಯಾರೇ ನೀನು ಛತ್ರಿ ಕಾನಗೂರ ಬಿತ್ರಿ, ಬಿತ್ರಿ ಗಿತ್ರಿ ಅಂದ್ರೆ ನಿನ್ನ ನಾಲ್ಗೆ ಹಾಕ್ತೀನಿ ಕತ್ರಿ. ಈ ಹಾಡು ಬೇಕಾದಲ್ಲಿ 90 ಒತ್ತಿ. ಉದ್ದು ಆಯ್ತು ನಂಬರ್ಗಳು. ನಿನ್ನ ಬಯಸಿ ಬಯಸಿ ನಿನ್ನ ಹೆಜ್ಜೆ ಬಳಸಿ. ಈ ಹಾಡು ಬೇಕಾದಲ್ಲಿ 93 ಒತ್ತಿ. ತುಂಬೋತು ಆ ತುಂಬೋತು. ಏನ್ ತುಂಬಾಯ್ತು? ಲೈನ್ ಆಗಿ ನಂಬರ್ ಹೊಡೆದಿರೋ ಏನಿಲ್ಲ, ಬಿಟ್ಟಿದ್ದು 3 ಫೋಟೋ. ಈ ಹಾಡು ಈ ಹಾಡು ಬೇಕಾದಲ್ಲಿ 80 ಒತ್ತಿ. ನಿಮ್ಗೆ ಜಾಗಿಲ್ಲ ಆ ವಿಲೇಜ್ ಹುಡುಗ ವಿಲೇಜ್ ಈ ಕಡೆ ಬೆನ್ನಿಂದ. ಹಲೋ, ಹಲೋ ಎಲ್ಲ ಒತ್ತುದ್ರಾ? ತುಂಬೋತ್ ತುಂಬಾಯ್ತಾ? ಚೀಟಿ ಸೇರಲ್ಲ. ಯಾಕಣ? ಇಲ್ಲ ಬರಲ್ಲ ನಾವು. ಯಾಕಣ? ಹೇಳ್ತೀನಿ ನಾನು ಬರಲ್ಲ, ಚೀಟಿ ತರ್ತೀನಿ ನಾಳೆ. ಯಾಕೆ ಬರ್ಕೋಬೇಡ್ರಿ ನಮ್ಮ ಹೆಸರು. ಯಾಕೆ ಅಣ್ಣ? ಬರ್ಕೊಂಬಿಟ್ಟಿದ್ದೀನಿ. ಬೇಡ ಬೇಡ. ಬರ್ಕೊಂಬಿಟ್ಟಿದ್ದೀನಿ. ಊಟ ಮಾಡೋಣ, ಆಮೇಲೆ ಮಾತಾಡೋಣ. ಊಟ ಏನ್ ಮಾಡಿದೆ ನಾಳೆ ಎಲ್ಲ ಲೀಚಾಗಿ ತಿನ್ಕೊಂಡು ಕಕ್ಕಿಕೊಂಡು ಎಲ್ಲ ಪೂರ್ತಿ ಇದು ಯಾಕೋ ಕಟ್ಟಿಗೆನ ಬಿತ್ತು. ಊಟ ನಂಗೆ ಸೇರಲ್ಲ. ಯಾಕಣ ಈ ತರ? ಹುಷಾರಿಲ್ವಣ? ಇಲ್ರ ನಮ್ಮ ಹುಡುಗರೆಲ್ಲ ಆಚೆ ಹೋಗೋಣ ಅಂತ ಅಂದ್ರು. ಬಂದು ಇಲ್ಲಿ ಆಚೆಗೆ ಬಂದು ಅಣ್ಣ ಯಾಕೆ ಹುಷಾರಿಲ್ವಾ? ಚೀಟಿಗೆ ಬರಲ್ಲ ಸ್ವಾಮಿ ನಾವು. ಚೀಟಿ ಬರ್ಕೋಬೇಡಿ ಹೆಸರು. ಬರ್ಕೊಂಡಿದ್ದೀನಿ ಕಣ. ಊಟ ಮಾಡೋಣ, ಆಮೇಲೆ ಮಾತಾಡೋಣ. ಊಟ ಮಾಡು, ಆಮೇಲೆ ಮಾತಾಡೋಣ. ಯಾಕೋ ನನಗೂ ಆರೋಗ್ಯ ಸರಿ ಇಲ್ಲ ಕಣ. ಕೈ ತೊಕೊಂಡ್ಮೇಲೆ ಊಟ ಅವ್ರು ಎಲ್ಲ ಪೂರ್ತಿ ಮಟನ್ ಎಲ್ಲ ವೇಸ್ಟ್ ಆಗೋದು. ಯಾಕಣ? ಏನೋ ಬಿತ್ತು ಇವ್ರಿ. ನಾನು ಬರಲ್ಲ, ಚೀಟಿ ತಗ ಬರಲ್ಲ. ನಮಗೆ ಫೋನು ಮಾಡಬೇಡಿ ಸರ್ ಇವ್ರಿ. ಯಾಕಣ ಆ ಥರ ನಿರ್ಧಾರ? ನಾನು ನಿಮ್ಮನ್ನೇ ನಂಬಿ ಚೀಟಿ ತಗ ಬರಲ್ಲ ಅಂತ ನೋಡಿ. ಅಣ್ಣಂಗೆ ಒಂದು ಸ್ವಲ್ಪ ಹೇಳು. ಚೀಟಿ ಹಲೋ ಹಲೋ. ಯಾಕಣ್ಣ ನಿನ್ನ ಹೆಸರು ಬರ್ಕೊಂಡಿದ್ದಾರೆ ನಮ್ಮ ಮನೆಯವರು? ಇಲ್ಲ ರೀ, ನಾವು ಬರಲ್ಲ ಚೀಟಿ ತಗ. ಬಿಡೋ, ಅಣ್ಣ ಹಾಕಲ್ಲ ಒಂದು ಚೀಟಿ ನೋಡು. ನರಸಿಂಹಣ್ಣ, ಓ ಯಾಕೆ ನೀನ್ ಚೆನ್ನಾಗಿ ಕಟ್ತೀಯ ಅಂತ ನಾನು ನಿನ್ನ ಹೆಸರು ಬರ್ಕೊಂಡ್ರೆ ಏನಕ್ಕೆ? ಇಲ್ಲ ಇಲ್ಲ ಕರ ಬರಲ್ಲ. ಅಲ್ಲ ನಾನು ಮಾತಾಡ್ತೀನಿ. ನಮ್ಮ ಹೆಂಡತಿ ಕೊಟ್ಬಿಟ್ರು. ನನಗೂ ಯಾಕೋ ಆರೋಗ್ಯನೇ ಸರಿ ಇಲ್ಲ ಕಣ. ಕಾಯಿನ ಹಿಂಗಾರ್ದಂತ ಊಟ ಕಿತ್ನಲ್ಲ ಇವನು. ಅಮ್ಮ ಅಮ್ಮ ಏನಪ್ಪ ಇದು ಗ್ಯಾಸ್ಟ್ರಿಕ್ಕು? ಅಮ್ಮ ಆನಂದ ಆನಂದ ಅಬ್ಬಾ. ಮಗು ಫುಲ್ ಆನಂದ. ಇನ್ನೇನ ಚೀಟಿ ತಕ ಹೋದ್ರೆ ರೂಸ್ ಕುಡಿಸ್ತಾರೆ. ಅಬ್ಬಾ ಆನಂದ. ಈಗ ಸಮಾಧಾನ ಆಯ್ತು ನರಸಿಂಹಣ್ಣ. ಹೇಳು, ಈಗ 1 ಲಕ್ಷ ಲಾಟ್ರಿ ಹೊಡ್ದಂಗ ಆಯ್ತು. ಮಗ ಎಲ್ಲ ಅವ್ರಿಗೆ ಒಂಚೂರು ಹೇಳ್ಬಿಡು. ಆಗಲ್ಲ ಅಂತ ಅವ್ರಿಗೆ ಎಲ್ಲ ಹಿಂಗ ಆಗಲ್ಲ ಇದು ಅದೆಲ್ಲ ಅವ್ರಿಗೆ ಆಗಲ್ಲ. ಫೋನ್ ಮಾಡ್ಬೇಡ್ರಿ ಅಂತ ಹೇಳ್ಬಿಟ್ಟು ವಾಂತಿ ಬಂದಂಗ ಆಗ್ತೈತೆ. ವಾಂತಿ ಮಾಡ್ತೀನಿ ಹೋಗಿ ನಾನು. ಹೇಳು. ಫೋನ್ ಮಾಡ್ದಾಗ ಕಟ್ ಮಾಡ್ಬೇಕು. ಸುಮ್ಮನೆ ಖುಷಿ ಮಂದಿಲ್ದ ಮಾತೆಲ್ಲ ಆಡ್ಬೇಕು. ಓ ಯಾಕಣ್ಣ ವಾಂತಿ ಮಾಡ್ಕಂತಿದೀಯಾ? ಏನೋ ಸಾಂಬಾರ್ಗೆ ಏನೋ ಬಿತ್ತು. ಚೀಟಿ ಕ್ಯಾನ್ಸಲ್ ಮಾಡ್ಬಿಟ್ರಿ. ನಮ್ಮ ಹೆಸರು ಬರ್ಕೋಬೇಡಿ.
ಚೀಟಿ ಕ್ಯಾನ್ಸಲ್ ಮಾಡಕ್ ಆಗಲ್ಲ ಬಿಡು, ಹೆಸರು ಬರ್ಕೊಂಡಿದೀನಿ. ಆ ನಾಟಿ ಕೋಳಿ ಸಾರು ಚೆನ್ನಾಗೈತಣ್ಣ. ನೋವು ತುಂಬ ಚೆನ್ನಾಗೈತಿ, ನೋವು ಫುಲ್. ನಾಟಿ ಕೋಳಿ ಸಾರು ಅಣ್ಣ, ಮೊಟ್ಟೆ ಹಾಕ್ಸ್ಕೊಂಡು ಆ ಬಂಡಾರ ಐತಲ್ಲ ಅದು ಹಂಗೆ ಅಣ್ಣ, ಹಂಗೆ ಬಾಯೊಳಗಾಸಿಂದ ತಿಂದ್ರೆ ತಿಗ್ದೊಳಗಾಸಿಂದ ಹಂಗೆ ಬಂದ್ಬಿಡ್ಬೇಕಣ್ಣ ಅಂತ ತಿನ್ನೋಣ. ನೋವು ಫುಲ್ಲಾಗಾಸಿ ಬಂದ್ಬಿಡ್ಬೇಕು, ನೋವು ಫುಲ್ಲಾಗಾಸಿ ಬಂದ್ಬಿಡ್ಬೇಕು. ಇಡಂದ್ರ ಆತಮೆ. ಅಬ್ಬಾ ಸಮಾಧಾನ ಆಯ್ತು ಕಣಪ್ಪ ನರಸಿಂಹರಾಜು, ಸಮಾಧಾನ ಆಗೈತ್ ಕಣ್ರಿ ಈಗ. ಅಲ್ಲ ಒಂದ್ ಹೇಳ್ತೀನಿ, ಇವ್ರು ನಮಗಿನ್ನ ದೊಡ್ಡವ್ರು ಬೇಜಾರ್ ಮಾಡ್ಕೋಬೇಡಿ. ಖಂಡಿತ ಹೋಗಿ ಹೊತೇರಿಕೆ ನಾನ್ ಬೇಕಾದ್ರೆ ನೋಡಿ ಬಂದು ಹೊತೇರಿಕೆ 500 ರೂಪಾಯಿ 1000 ರೂಪಾಯಿ ಕೊಡ್ತೀನಿ. ಹಿಂದೆಗಡೆ ನಿನ್ ತಿಕ್ಕ ಏನಾಯ್ತು ನೋಡಿ ಗೌಡ್ರಿ. ನಿನ್ ತಿಕ್ಕ ಏನಾಯ್ತು ನೋಡ್ಬಿಟ್ಟು ನನಗೆ ಫೋನ್ ಮಾಡಿ, ಖಂಡಿತ ಫೋನ್ ಮಾಡಿ ನನ್ ನೋಡಿ ಮೊಬೈಲ್ ಎಲ್ಲ ಹೊಡೆಯಾಕ್ ಕೊಡ್ತೀನಿ ನಾನು. ತುಳಿಗ್ ನಾ ತುಮ್ನೆ ಆಯ್ತು. ಯಾಕಣ್ಣ ಎಲ್ಲಿದ್ದೀರಾ? ಮನೆಗಿದ್ದೀನಿ. ಹೌದಾ, ಯಾರು ಹೇಳಿ? ಏನಣ್ಣ ಸಮಾಚಾರ? ಎಲ್ಲಿ ತೋಟದ ಕಡೆನೂ ಬರ್ಲೇ ಇಲ್ಲ. ತೋಟ ಎಲ್ಲ ಇದೆ ನಮ್ದು. ನಮ್ಮ ತೋಟ ಎಲ್ಲ ಇದೆ. ನೀನ ವೀರಣ್ಣನ್ ತೋರಿಸ್ತೀನಿ ಅಂದಿದ್ದಲ್ಲ, ದಾಸಪೇಟೆ ವೀರಣ್ಣ. ಹಲೋ, ಯಾವ್ದು ನಂಬರ್ ಚೆಕ್ ಮಾಡಿ ರಾಂಗ್ ನಂಬರ್ ಮಾಡಿರಂಗಿದ್ದೀರಾ ಅಣ್ಣ? ನಾವ್ ದಾಸಪೇಟೆ ಕಡೆ ಯಾರು ನಮಗೆ ಪರಿಚಯನೇ ಇಲ್ಲ ಸ್ವಾಮಿ. ಅಲ್ಲಣ್ಣ, ಆ ದಾಸಪೇಟೆಗೆ ವೀರಣ್ಣ ಅಂತ ಅವ್ರಲ್ಲ, ಇಲ್ಲ ಗೊತ್ತಿಲ್ಲ. ಆಗ ಅವ್ರದ್ದು ಇದು ತೆಂಗಿನ ತೋಟ ಕೊಡಿಸ್ತೀನಿ ಅಂತ ಹೇಳಿದಲ್ಲಣ್ಣ, ಕಾಯಿ ಇದಲ್ಲ. ಇಲ್ಲ ಯಾರು ರಾಂಗ್ ನಂಬರ್ ಮಾಡಿದ್ರ ನೋಡಿ. ಅಲ್ಲ ನರಸಿಂಹರಾಜ್ ಅವರಲ್ವಾ? ಓ ಅಣ್ಣ ದಾಸಪೇಟೆ ವೀರಣ್ಣ ಅಂತ ಇಲ್ಲ, ಅವರು ಮೇಸ್ತ್ರಿ ಕೆಲಸ ಮಾಡಿಸ್ತಾರಲ್ಲ. ಗೊತ್ತಿಲ್ಲ. ಆಗ ಅವ್ರದ್ದು ತೊಟ್ಲೆಕ್ಕ ಕಾಯಿ ಕೊಡಿಸ್ತೀನಿ ಅಂತ ಹೇಳಿದ್ರಲ್ಲಣ್ಣ. ಇಲ್ಲ ಇಲ್ವಾ? ಗೊತ್ತಿಲ್ಲ ನಂಗೆ. ಮತ್ತೆ ಈ ನಂಬರಿಗೆ ಫೋನ್ ಮಾಡು ಅಂತ ಕೊಟ್ರಲ್ಲ ಅವರು, ಕೊಡಿಸ್ತಾರೆ ಅಂತ. ನೀವು ಹೆಸರು ನರಸಿಂಹರಾಜ್ ಅವರಲ್ವಾ? ಮತ್ತೀಗ ಈ ನಂಬರ್ ಕೊಟ್ರಣ್ಣ, ಅವರು ಪರ್ಮಿ ಅಂತ ಇಲ್ವಾ ದಾಸಪೇಟೆಗೆ, ಪರಮೇಶ್ ಅಂತ. ಸ್ವಾಮಿ ನಮ್ಮದು ಪರಮೇಶ್ ಗೊತ್ತಿಲ್ಲ, ಇದು ಸೀನಪ್ಪರು ಯಾರು ಗೊತ್ತಿಲ್ಲ. ನಾವು ದಾಸಪೇಟೆ ಕಡೆ ಅಲ್ಲ, ನಾವು ನಮ್ದು ತುಮಕೂರು ಕಡೆ. ಅಣ್ಣ ತುಮಕೂರು ದಾಸಪೇಟೆಗಿನ ಎಷ್ಟು ಕಿಲೋಮೀಟ್ರು? 20. ಅವರು ವೀರಣ್ಣ ಅಂತ ಮೇಸ್ತ್ರಿ ಕೆಲಸ ಮಾಡಿಸಕ್ ಹೋಗ್ತಾರಲ್ಲ, ಅವ್ರದ್ದು ತೋಟನ ಪರ್ಮಿನ ನಂಬರ್ ಕೊಟ್ಟಿದ್ದು, ಇದು ನರಸಿಂಹರಾಜು ಅಂತ. ತೊಟ್ಲೆಕ್ಕ ಕೊಡಿಸ್ತಾರಣ್ಣ, ತಗೊಂಡೋಗಿ ಫೋನ್ ಮಾಡಿ ಅವ್ರು ಕೊಡಿಸ್ತಾರೆ. ವೀರಣ್ಣ ಅವ್ರದ್ದು ತೊಟ್ಲೆಕ್ಕ ಕಾಯಿ ಅಂತ ಅಂದ್ರೆ, ಅದಕ್ಕೆ ಬೆಳಗ್ಗೆ ಎಷ್ಟೊಂದಿಗೆ ಬರೋಣ ಅಂತ ಮಾಡ್ದೆ ಅಣ್ಣ. ಇಲ್ಲ ಸರ್, ನಮ್ದು ಗೊತ್ತಿಲ್ಲ ನಮ್ಗೆ. ತೊಟ್ಲಕ್ಕ ಕಾಯಿ ಇಲ್ಲ. ಇವತ್ತು ಸಂತೆ ಬೆಳ್ಳಾವಿಯಲ್ಲಿ ಬೆಳ್ಳಾರಿ ಅಂದ್ರೆ 3 ಲಾರಿ ಕೊಡ್ತೀವಿ. ಕೊಂಡ್ಕೊಂಡು ರಾಶಿಗೆ ಹೋಗೋದು ಎಣಿಕೆಲ್ಲ, ಬರೀ ರಾಶಿ. ಹೌದಾ? ಅಲ್ಲ ಆತರ ಬೇಡ. ಇದು ಪರಂಗಿಹಣ್ಣು ಮರನು ನೆಗ್ಗೆ ಮರ ಅವು ಯಾವ ಇಲ್ವಣ್ಣ? ಪರಂಗಿಹಣ್ಣು ನುಗ್ಗೆ ಮರ ಇದ್ರಾಗೆ ಚೀನಾದಾಗ ಸಿಗ್ತಾವ ನೋಡಿ. ಚೀನಾದಾಗೆ ಅಲ್ಲಣ್ಣ ಪರಂಗಿಹಣ್ಣು ಎಲ್ಲ ಕಾಯಿಲೆ ಸತ್ ಹೋಗ್ತಾವ್ರ ನೋಡಿ, ಟಿವಿಯಾಗ ತೋರಿಸ್ತಾವ್ರೆ ಎಲ್ಲ. ಅಲ್ಲಿ ಸಿಗ್ತಾವ ಚೀನಾದಾಗೆ. ನಮ್ಗೆ ಅಣ್ಣ ನಮ್ಗೆ ಪರಂಗಿಹಣ್ಣು ಬೇಕಷ್ಟೇ, ಗಿಡ ಏನ್ ಬೇಡ. ಹಂಗಾದ್ರೆ ಕೊಡಿಸ್ತೀವಿ ಬರ್ರಿ. ಯಾವಾಗಣ್ಣ? ಇಲ್ಲಿ ಚೋಳೂರು ಸಿರಾ ರೋಡಗೆ ಒಂದು 18-20 ಎಕರೆ ಒಳಗೆ ಐತ್ ನೋಡಿ ಪರಂಗಿಹಣ್ಣು. ಪುಸ್ತಕದಾದ್ರೆ ಕೊಡ್ತೀನಿ. ಸಿಡ್ಲೆಕೋಣ ಅಂತ, ಸಿಡ್ಲೆಕೋಣ. ಬೆಂಗಳೂರು ಅಲ್ಲ, ಅದು ಚೋಳೂರು ಸಿರಾ ರೋಡಗೆ. ಹೌದಣ್ಣ. ಇದು ಗಿಡ ಏನ ಕೊಡ್ತಾರಣ್ಣ? ಏನ್ ಗಿಡ? ಅದೇ ಪರಂಗಿಹಣ್ಣು ಗಿಡ, ಅದೇ ಇದು ಕದಾ ಕಿಟಕಿ ಬಾಕ್ಲು ಮಾಡಕ್ಕೆ ಅದೆಲ್ಲ ಚೀನಾದಾಗ ಕೊಡ್ತಾರೆ. ಸರಿ ಮಾತಾಡಂಗಿದೆ, ಬಿಸ್ನೆಸ್ ಮಾತಾಡ್ರಿ. ಇಲ್ಲ ಅಂತಂದ್ರೆ ಏನ್ ಆತರ ಮಾತಾಡ್ತಿರ ನೀವು? ಅವ್ರ ಹಣ್ಣಿ ಮರ ಕಳಿಸ್ತಾರೆ ಅಂದ್ರೆ ಅವರು ಎಲ್ಲ ಫಾರಂ ಮಾಡಿ ಡ್ರಿಪ್ ಮಾಡಿಸಿ ಹನಿ ನೀರಾವರಿ ಮಾಡಿಸಿ ಬುಡಕ್ ಕೊಡ್ತಾರೆ. ಅಲ್ಲ ಸರ್, ಪರಂಗಿಹಣ್ಣು ನೀವೇ ಕಿತ್ಕೊಳ್ರಿ. ಪರಂಗಿಹಣ್ಣು ಗಿಡ ಬೇಕು ನಮ್ಗೆ, ಕದಾ ಕಿಟಕಿ ವಾಸ್ಕಲ್ಲು ಮಣ್ಣಿನ ಕಾಯಿ ಬಿಡ್ತಾ ಇರೋದು. ಅಲ್ಲಿ ಹಂಗಾದಾಗ ಫೋನ್ ಮಾಡ್ತೀವಿ, ನಂಬರ್ ಕೊಡಿ. ನಂಬರ್ ಏನ್ ಕೊಡೋದು? ಮಾಡಿರೋದೇ ನನ್ನ ನಂಬರ್ ಅಲ್ವಾ? ನಮ್ಗೆ ಪರಂಗಿಹಣ್ಣು ಗಿಡ ಬೇಕು, ಕದಾ ವಾಸ್ಕಲ್ಲು ಕಿಟಕಿ ಮಾಡಕ್ಕೆ. ನಾವು ನಮ್ಮನ್ನ ಯಾವ್ದೋ ಬಸ್ಸಲಾರಿಗೂ ಸಿಕ್ಕಿ ಹೊರಗೆ ಹೋದ್ರಾಗಲ್ಲ ನನ್ನ ಮಕ್ಕಳು. ಎಲ್ಲಿ ಕಪ್ಪಿಸ್ಕೊಂಡ್ ಬಂದ್ಬಿಟ್ರಿ ಇವ್ರು? ನಮ್ಮ ಅಣ್ಣ
ಓ ಅದೇಣ್ಣ ಪರಂಗಿನ ಗಿಡ ಬೇಕಿತ್ತಣ್ಣ ನಮ್ಗೆ, ನಮ್ಮ ಮನೆಗೆ ಹೊಸ ಮನೆ ಕಟ್ಟಿಸ್ತಾ ಇದೀವಿ. ಓ, ಇದು ಅಣ್ಣ, ಹೇಳ್ತೀನಿ. ಒಂದು ನಿಮಿಷ ಕೇಳೋಣ. ನಮ್ಮ ಅಪ್ಪಾರು 10 ವರ್ಷ ಆಗಿತ್ತು ಸತ್ತೋಗಿ, ಈಗ ತಿರ್ಗಾ ನಾಳೆ ನಾಡ್ದು ನೀವು ಎಷ್ಟು ತಿರ್ಗಾ ಮುಂದಿನ ತಿಂಗಳು 5ನೇ ತಾರೀಕು ತಿರ್ಗಾ ಮಣ್ಣು ಮಾಡ್ತಾ ಇದೀವಿ. ಹಾ ನಮ್ಮ ಅಪ್ಪ ಅವರು ಸತ್ತೋಗಿದ್ರು, 10 ವರ್ಷ ಆಗಿತ್ತು ಅಲ್ಲೇ. ಹಾ ಈಗ ತಿರ್ಗಾ ಮಣ್ಣು ಮಾಡ್ತಾ ಇದೀವಿ ಮುಂದಿನ ತಿಂಗಳು 5ನೇ ತಾರೀಕು. ತಿರ್ಗಾ ಮುಂದಿನ ತಿಂಗಳು 5ನೇ ತಾರೀಕು ಮಣ್ಣು ಮಾಡ್ತಾ ಇದ್ದೀರಾ? ಹ್ಞೂ ಅಣ್ಣ. 10 ವರ್ಷ ಆಯ್ತು ಸತ್ತೋಗಿ? ಸತ್ತೋಗಿ 10 ವರ್ಷ ಆಗಿತ್ತು ನಮ್ಮ ಅಪ್ಪವರು. ಹಾ ಅದಕ್ಕೆ ಆ ಕಾರ್ಯನ ಮುಂದಿನ ತಿಂಗಳು 5ನೇ ತಾರೀಕು ಫೆಬ್ರವರಿ 5ನೇ ತಾರೀಕು ಇಕ್ಕೊಂಡಿದ್ದೀವಿ ಮಣ್ಣು ಮಾಡೋಣ ಅಂತ. ಅದಕ್ಕೆ ಪರಂಗಿನ ಗಿಡಗಳು ಬೇಕಾಯ್ತಣ್ಣ, ಕದ ವಾಸ್ಕಲ್ ಕಿಟಕಿಗಳು, ಬಂದವ್ರಿಗೆ ಚೇರು ಪಾರು ಎಲ್ಲ ಮಾಡಿಸ್ಬೇಕಲ್ಲಣ್ಣ ಕೂತ್ಕೊಳಕ್ಕೆ. 10 ವರ್ಷದಿಂದ ಸತ್ತೋಯ್ತು, ಈಗ ಮಣ್ಣು ಮಾಡ್ತಾ ಇದ್ದೀರಾ? ಹ್ಞೂ ಅಣ್ಣ. ಯಾಕಣ್ಣ? ಯಾವ ಜಾಗದಾಗಿದ್ದೀರಾ ನೀವು? ಯಾವ ಜಾಗದಾಗಿದ್ದೀರಾ? ಯಾಕಣ್ಣ? ಅಲ್ಲ, ಇವರು ಈ ಮೊನ್ನೆ ಒಂದು 8-10 ಜನ ತಪ್ಪು ಶಿಕ್ಷೆ ಅಂತ ಇದು ಪೇಪರ್ ಕೊಟ್ಟಿದ್ರು. ಹಾಂ, ಅದಕ್ಕೆ ನಾನು ಕರ್ಕೊಂಬಂದು ನಿಮ್ಮ ಮನೆಗಳಿಗೆ ತಲುಪ್ಸೋಕೆ. ಇಲ್ಲಣ್ಣ, ನಾವು ದುಃಖದಲ್ಲಿದ್ದು ನಮ್ಮ ಅಪ್ಪ ಸತ್ತೋಗಿದ್ರು 10 ವರ್ಷ. ಏಯ್ ಮುಚ್ಚಯ್ಯ, ಬಾಯ, ನೀ ತಿಕ್ಕಲ್ ನನ್ನ ಮಗನೇ. ನನಗೆ ತಿಕ್ಲಿಡ್ಸಕ್ ಮಾಡ್ತಾ ಇದ್ಯಾ ನೀನ್ ಫೋನ? 10 ವರ್ಷಕ್ಕೆ ಸತ್ತೋಯ್ತು ಈಗ ಮಾಡ್ತಾ ಇದ್ಯಾ? ಹುಚ್ಚು ನನ್ನ ಮಕ್ಕಳ, ಹುಚ್ಚು ನನ್ನ ಮಕ್ಕಳ. ಮುಂದಿನ ತಿಂಗಳು 5ನೇ ತಾರೀಕು ಮಣ್ಣು ಐತ್ ಕಣ. ಯಾಕಣ್ಣ? ಮುಂದಿನ ತಿಂಗಳು 5ನೇ ತಾರೀಕು ಫೆಬ್ರವರಿ 5ನೇ ತಾರೀಕು ಮಣ್ಣು ಮಾಡೋಣ ಅಂತ ಇದ್ದೀವಿ. ನಮ್ಮಪ್ಪ 10 ವರ್ಷದ ಹಿಂದೆ ಆಕ್ಸಿಡೆಂಟ್ ಆಗಿತ್ತು. ಅದಕ್ಕೆ ಈ ಫೆಬ್ರವರಿ 5ನೇ ತಾರೀಕು ಈ ತಿಂಗಳು 2010 ಸತ್ತೋಗಿದ್ದು. ಅದಕ್ಕೆ 2020 ಮಣ್ಣು ಮಾಡೋಣ ಅಂತ ಎಲ್ಲಾರ್ಗು ನೆಂಟ್ರೆಲ್ಲ ಹೇಳ್ಬೇಕಾಯ್ತಲ್ಲಣ್ಣ. ನೆಂಟ್ರುಗಳೆಲ್ಲ ಬರೋದು ಲೇಟ್ ಆಯ್ತು, ದೂರ ಊರಿಂದ. ಅಯ್ಯೋ ಅವನ್ಯಾರೋ ಮೊನ್ನೊಬ್ಬ ಮಗ ಇವನು ನಿಂಗಪ್ಪ ರಂಗಮ್ಮಯ್ಯರ 30ನೇ ತಾರೀಕು ಮಣ್ಣು ಅಂತ ಅಂತಾರೆ. ಮಣ್ಣು ಮಾಡಿ ಬಂದು ಅಲ್ಲೇ 8 ದಿನ ಆಯ್ತು. ನಾವು 30ನೇ ಮಣ್ಣು ಅಂತ ಫೋನ್ ಮಾಡಿದ್ವಿ. ನೀವು ಅವ್ರ ಅಪ್ಪ ಅನ್ನಂಗ್ ಕಾಣಿದ್ವಿ. ಇವ್ನ್ಯಾರು ಇವಾಗ ಮಾಡ್ರ ತಿಕ್ಕಲ್ ನನ್ನ ಮಗ, ಅವ್ರ ಅಪ್ಪ ಅನ್ನಂಗ್ ಕಾಣ್ತಾರೆ. ಅವು ಮಣ್ಣು ಬಂದಿದೀವಿ. ಅದೇ ಇದನ್ನ ನಮ್ಮ ಇದು ಗೊಲ್ಲಳ್ಳಿದ 30ನೇ ತಾರೀಕು ಮಣ್ಣಿಗೆ ಬರಲ್ವ ಅಂತ ನಾವು. ಇವನ್ಯಾರು 20 ವರ್ಷ ಮಾಡಿರೋದ ಈಗ ಫೋನ್ ಮಾಡ್ತಾವ. ನೀವು ತಿಕ್ಕಲ್ ನನ್ನ ಮಗ ಇವನು. ನಾನು ಇವ್ರ ಮಾತಾಡ್ತಾ ಇದ್ದೀನಲ್ಲ, ಇವ್ರಿಗಿನ್ನ ದೊಡ್ಡ ತಿಕ್ಕಲ್ ನನ್ನ ಮಗ ನಾನು. ಹೆಂಗೈತ್ ನೋಡು. ಅಣ್ಣ, ಓ, ನಮ್ಮ ಅಪ್ಪ ಅವ್ರದ್ದು ಸಮಾಧಿ ಕೆಳಗಡೆ ಕಾಕಕ್ಕೆ ಆ ಹುಣ್ಸೆ ಎಲೆ ಕಿತ್ಕೊಂಡ್ ಬರ್ಬೇಕಣ್ಣ ನೀನೊಂದ್ 2 ಚೀಲ. ಹುಣ್ಸೆ ಎಲೆ ಜೋಡಿಸಿ ಹಾಕ್ತೀರಾ? ಹುಣ್ಸೆ ಎಲೆ ಎಣ್ಸ್ಬಿಟ್ಟಿ, ಹುಣ್ಸೆ ಎಲೆನ ಎಣ್ಸ್ಬಿಟ್ಟು ಒಂದೊಂದೇನ ಅದ್ ಹೇಳೋದು ಎಷ್ಟೋ 1000 ಎಲೆ ಹಾಕ್ಬೇಕಂತೆ ನಮ್ಮ ಅಪ್ಪನ ಗುಂಡಿ ಒಳಿಕೆ. ಓಯ್ ಅಮ್ಮ, ನನಗೂ ತಿಕ್ಲಿದೆ ಅಂತ ಕಾಣ್ತಿದ್ವಿ ಇವಾಗ. ತಾಯಿ ನಾಯಿ ಹುಣ್ಸೆ ಎಲೆ ಎಣಿಸಿ 10 ವರ್ಷದಿಂದ ಸತ್ತಿರ ನಿಮ್ಮ ಅಪ್ಪನೊಳಿಗೆ ಹಾಕ್ತೀರಾ? ಅಣ್ಣ ಸತ್ತ ಇನ್ನೂ ಮಣ್ಣು ಮಾಡಿಲ್ಲ ಅಣ್ಣ ನಾವು. ಅಯ್ಯೋ ಅಂತ ತಿಕ್ಕಲ್ ನನ್ನ ಮಕ್ಕಳ್ರ ಇವರು. ಇನ್ನ ಬಿಟ್ಟವ್ರಲ್ಲ ಎಲ್ಲ ಸರ್ಪಣಿತ ಕಟ್ಟಾಕದ್ಬಿಟ್ಟು. ಅಣ್ಣ ನಮ್ಮ ಅಪ್ಪ ಅವರು ನಿಮ್ಮ ಅಪ್ಪರು 10 ವರ್ಷಕ್ಕೆ ಸತ್ತೋಗಿದ್ರು. ಈಗ ನನಗ್ ತಿಕ್ಲಿಡ್ಸಕ್ ನೀವು ಮಾಡ್ತಾ ಇದ್ದೀರಾ ಅಲ್ವಾ? ಇಲ್ಲ, ನಾವು ಮುಂದಿನ ತಿಂಗಳು 5ನೇ ತಾರೀಕು ಮಣ್ಣು ಮಾಡಿಕೊಂಡಿದೀವಿ. ನೆಂಟ್ರುಗಳು ಬರ್ಬೇಕಾಯ್ತಲ್ಲ ಅಣ್ಣ ದೂರದಿಂದ ಎಲ್ಲ. ಲೇಟ್ 10 ವರ್ಷದಿಂದ ಬರ್ತಲೇ ಇಲ್ವ ನೆಂಟ್ರು? ಈಗ ಬಂದ್ರು ಇವತ್ತು. ಈಗ 5ನೇ ತಾರೀಕು. ತಿಕ್ಲ 10 ವರ್ಷ ನೀನು ನಿಮ್ಮ ಅಪ್ಪ ಸತ್ತ ಹುಟ್ರ ಮಕ್ಳು SLC ಓದ್ತಾ ಇರ್ತವೆ ಅಂತ. ಇಷ್ಟು ವರ್ಷ ಆದ್ರೂ ನೆಂಟ್ರು ಬಂದಿಲ್ವಾ? ಅಣ್ಣ ನೆಂಟ್ರುಗಳು ದೂರದಿಂದ ಬರೋದ್ ಬೇಡ. ನಾನು ಬೆಂಗಳೂರಾಗಿದ್ರು, ಶಿವಮೊಗ್ಗ, ಭದ್ರಾವತಿ. ಇವ್ರು ಯಾವನು ಇವ್ರು ದೊಡ್ಡ ತಿಕ್ಕಲ್ ನನ್ನ ಮಗ. ಲೆಕ್ಕ ಹಾಕು, ಬೆಂಗಳೂರಿಂದ 10 ವರ್ಷದಿಂದ ಬಂದಿಲ್ವ? ಇರುವೆ ನಡ್ಕೊಂಬತ್ತಿದ್ವಿ. ಇರುವೆ ಬೆಂಗಳೂರಿಂದ ಇರುವೆ ನಡ್ಕೊಂಬತ್ತಿದ್ವಿ ಇಲ್ಲಿಗೆ ತುಮಕೂರಿಗೆ 3 ದಿನಕ್ಕೆ. ಅಣ್ಣ ನೀನು ಕಾಮಿಡಿ ಮಾಡ್ತಾ ಇದ್ಯಾ? ನಮ್ಮ ಅಪ್ಪ ಸತ್ತೋ ಇರೋ ದುಃಖ ನಮಗೆ ಗೊತ್ತು ಕಣ. ಆ ದುಃಖ ನಮ್ಗೆ ನಮ್ಮ ಮಕ್ಕಳಾಗಿ ಹುಟ್ಟಿ ನಾವು ನಮ್ಮ ಅಪ್ಪನ ಋಣ ತೀರಿಸ್ಬೇಕು, ಗೊತ್ತಾಯ್ತಾ? ನೀನು ಆ ಥರ ನಿಮ್ಮ ಹೆಂಡತಿಗೆಲ್ಲ ಹೇಳಿ ನಮ್ಮನ್ನೇನು ಅಪಹಾಸ್ಯ ಮಾಡ್ತಿದ್ದೀರಣ್ಣ. ಯಾಕಣ್ಣ ನಾವು ಏನು ಗೊತ್ತಣ್ಣ ನಿಮ್ಗೆ ಫೋನ್ ಮಾಡಿದ್ದು? ನಮ್ಮ ಅಪ್ಪನ ಸಮಾಧಿ ಒಳಕ್ಕೆ ಹುಣ್ಸೆ ಎಲೆ ಬೇಕು. KG 250 ರೂಪಾಯಿ ಹೇಳಿದ್ರು ಅವ್ರು ಯಾರೋ. ಅದಕ್ಕೆ ಇಲ್ಲೇ ನರಸಿಂಹರಾಜಂಗೆ ಫೋನ್ ಮಾಡ್ರಿ, KG 200 ರೂಪಾಯಿ ಕೊಡಿಸ್ತಾರೆ ಅಂತ ಅಂದ್ರು. ನನಗೂ ತಿಕ್ಲಿಡಿಸ್ತಾ ಅಂತ.
ಅಯ್ಯೋ ನಮ್ಗೆ ಏನ್ ಮಾತಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ವಲ್ಲ. ಹಾ ಅಣ್ಣ ಓಯ್ ಇಕ್ಕ ಹೊತ್ತು ನನ್ ಮಗನೇ. ಅಣ್ಣ ಅಣ್ಣ ಏಯ್ ಏನ್ ನನಗ್ ನಿಲ್ಸಕ್ ಮಾಡ್ತಾ ಇದ್ದೆ ನೀನು? ಅಣ್ಣ ನಮ್ ತಾಯಣೆಗೂ ಇಲ್ಲಣ್ಣ, ನಮ್ಮ ಅಪ್ಪನ ಸತ್ತಾಗ್ಲೂ ಇಲ್ಲ. ನಿಮ್ಮ ಅಪ್ಪ ಇದ್ದಲ್ವಾ, ನಿಮ್ಮ ಅಪ್ಪ ಜೊತೆ ನಿಮ್ಮ ಅಪ್ಪ ಸತ್ತ 10 ವರ್ಷ ಆಯ್ತು. ನೀನ್ ನಾಳೆ ಇನ್ನು ಮೊಮ್ಮಕ್ಳು ಹುಟ್ಟವ್ ನಿನ್ಗೆ. ಅಣ್ಣ ಈಗ ನಡ್ರೋತಾವ್ರ 15 ತಾರೀಕು. ಅಣ್ಣ ನಮ್ಮ ಅಪ್ಪ ಸತ್ತೋಗಿರ್ಬೋದು, ಇನ್ನ ಮಣ್ಣು ಮಾಡಿಲ್ಲ ನಾವು. ಯಾಕೆ ಆತರ ಮಾತಾಡ್ತಿದ್ದೆ ಹೇಳು? 10 ವರ್ಷದಿಂದ ಮಾಡಿ ಕಡಿದ್ರಿ ನಿಮ್ಮ ಅಪ್ಪನ? ಹ್ಞೂ ಅಣ್ಣ, ನೆಂಟ್ರುಗಳು ಬರೋದ್ ಬೇಡವಣ್ಣ ದೂರದಿಂದ. ಎಷ್ಟು ಜನ ಹುಟ್ಟಿದ್ ನನ್ ಮಗ ಅಂತ ಹೇಳ ನೀ. ನನ್ 10 ವರ್ಷದಿಂದ ನೆಂಟ್ರುಗಳು ಬತ್ತಲ್ಲಿ ಅವ್ರ ಇರ್ತಿ. ಹಾ ಲೆಕ್ಕ ಹಾಕ್ರಿ ಗೌಡ್ರಿ. ಈ 15 ತಾರೀಕು ಮಣ್ಣಂತಿ 10 ವರ್ಷದಿಂದ ಇವ್ರ ಅಪ್ಪ ಸತ್ತೋಗಿವನಂತಿ. ಇವ್ ನನ್ನ ಮಗ್ ಹಿಡಿದ್ರೆ ಹುಚ್ಚು ನನಗಿಡಿಸ್ತಾವನು. ಅಣ್ಣ ಈಗ 200 ರೂಪಾಯಿ ಕೆಜಿ ಹಂಗೆ ಹುಣಸೆ ಎಲೆ ಬೇಕು, ಕೊಡಿಸ್ತೀಯ ಇಲ್ವಾ ಅಷ್ಟೇ. ಹುಣಸೆ ಎಲೆ ಹಾಸಿ ಇವ್ರ ಅಪ್ಪನ್ ಮಣ್ಣು ಮಾಡ್ತಾರೆ ಅಂತೆ. 200 ರೂಪಾಯಿ ಕೆಜಿ ಅಂತ ಬಿಡಿಸ್ಕೊಂಡ್ ಕೊಡ್ಬೇಕಂತೆ ಹುಣಸೆ ಹಣ್ಣೆಲೆ. ಅಣ್ಣ ಅದ್ ಎಣ್ಸ್ಕೊಂಡ್ ಬರ್ಬೇಕಣ್ಣ, 7,000 ಎಲೆ ಬೇಕು. ಎಣಿಸ್ಕೊಂಡ್ ತಗೊಂಡೋಗ್ಬೇಕಂತೆ ಹೇಳ್ತಾವ. ನೀವು ಯಾರೋ ದೊಡ್ಡ ತಿಕ್ಕಲ್ ನನ್ ಮಗ. ಅಣ್ಣ ಯಾಕಣ್ಣ ಹುಣಸೆ ಎಲೆ ಎಣಿಸ್ಕೊಂಡ್ ಹೋಗ್ಬೇಕಂತ ನೋಡ್ರಿ. ಅವ್ನ ಯಾರೋ ಕಾಂಗ್ರೆಸ್ ಗಿಡದಲ್ಲಿ ಹೇಳಿದ್ನಲ್ಲ ಮೂಗ್ಬಟ್ಟು. ಇವನು ಯಾರೋ ತಿಕ್ಕಲ್ ನನ್ ಮಗ ಹುಣಸೆ ಎಲೆ ತಗೊಂಬತ್ತ ಅವನು. ಅಣ್ಣ 10 ವರ್ಷದಿಂದ ಸತ್ತೋಗ್ರಂತ ಇವ್ರಪ್ಪ. ಅಗೋ ಅಪ್ಪಾಜಿ ಮಾತಾಡ್ತಾರೆ ಕಣ್ಣು. ಓ ಅಪ್ಪಾಜಿ ಉಸಿರಾಡ್ತಾ ಐತೆ ಮಾತಾಡಿ. ಏಯ್ ಅಪ್ಪಾಜಿ ಅಪ್ಪಾಜಿ ಹಲೋ ಅಪ್ಪಾಜಿ.